ನಮಸ್ಕಾರ, ನಾನು ನಿಮ್ಮ ನವೀನ್ ಸ್ಯಾಂಡಿ. ಇವತ್ತಿನ ಕತೆ ಏನಪ್ಪಾ ಅಂತ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡ್ಕೊಂಡ್ ಬಂದೇ ಇರ್ತೀರ. ಹೌದು, ಇವತ್ತಿನ ಕತೆ ಏನಪ್ಪಾ ಅಂದ್ರೆ ಗ್ರಹಣಗಳ ವೇಳೆಯಲ್ಲಿ ನಮ್ನ ಯಾಕೆ ಮನೆಯಿಂದ ಈಚೆ ಹೋಗ್ಬಾರ್ದು ಅಂತ ಹೇಳ್ತಾರೆ, ಹೋದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡಕ್ ಬಂದಿದಿರೋ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಏನಪ್ಪಾ ಅಂದ್ರೆ ಶುರು ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಮೇಲೆ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾಕೆ ಮನೆಯಿಂದ ಈಚೆ ಹೋಗ್ಬಾರ್ದು ಅಂತ ಹೇಳ್ತಾರೆ, ಯಾಕೆ ಅಷ್ಟು ಭಯ ಪಡ್ತಾರೆ, ಇದರಿಂದ ಇರೋ ರಹಸ್ಯ ಏನು, ಹಾಗೆ ಸತ್ಯ ಏನು, ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಹೋದ್ರೆ ಏನಾಗುತ್ತೆ, ಯಾಕೆ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ತಾರೆ, ಒತ್ತಿ ನಮ್ಮನ್ನ ಯಾಕಂಗ್ ಪೀಡಿಸ್ತಾರೆ, ಇದೆಲ್ಲದಕ್ಕೂ ಆನ್ಸರ್ ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ. ಹಾಗೆ ಏನಪ್ಪಾ ಅಂದ್ರೆ ಗ್ರಹಣದಲ್ಲಿ ಒಂದು ಸೂರ್ಯಗ್ರಹಣ, ಹಾಗೆ ಇನ್ನೊಂದು ಚಂದ್ರಗ್ರಹಣ. ಸೂರ್ಯಗ್ರಹಣ ಅಂದ್ರೆ ಈ ಪ್ರಕಾಶಮಾನ ಶಕ್ತಿಯನ್ನ ತಡೆ ಹಿಡಿಯೋದು. ಹಾಗೆ ಚಂದ್ರಗ್ರಹಣ ಅಂದ್ರೆ ಮನಸ್ಸು ಮತ್ತು ಭಾವನೆಗಳ ಅಸ್ಪಷ್ಟತೆಯನ್ನ ಉಂಟು ಮಾಡೋದು. ಹಾಗೆ ತಾತ್ವಿಕವಾಗಿ ಬಂದಂತಹ ಅರ್ಥ ಏನಪ್ಪಾ ಅಂದ್ರೆ ಗ್ರಹಣ ಅಂದ್ರೆ ವಿಜ್ಞಾನವಲ್ಲ, ಪೌರಾಣಿಕ ಮತ್ತು ತಾತ್ವಿಕ ತಳಹಾದಿಯಲ್ಳುಳ್ಳ ಒಂದು ಘಟನೆಯಾಗಿದೆ. ಹಾಗೆ ಹಿಂದೂ ಶಾಸ್ತ್ರದಲ್ಲಿ ಈ ಸಮಯದಲ್ಲಿ ಅಶುದ್ಧ ಸಮಯ ಅಂತಾನೆ ಪರಿಗಣಿಸ್ತಾರೆ. ಹಿಂದೂ ತತ್ವಶಾಸ್ತ್ರದಲ್ಲಿ ಈ ಸಮಯವನ್ನ ಅಶುದ್ಧ ಸಮಯ ಅಂತ ಪರಿಗಣಿಸ್ತಾರೆ. ಯಾಕೆಂದ್ರೆ ಈ ಕಾಲದಲ್ಲಿ ಪ್ರಕೃತಿ ಶಕ್ತಿ ಸಮತೋಲನ ತಪ್ಪುತ್ತದೆ, ಅಂದ್ರೆ ಏರುಪೇರು ಉಂಟು ಮಾಡುತ್ತೆ ಅಂತ ಅರ್ಥ. ಹಾಗೆ ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ ಹೇಳೋದಾದ್ರೆ ಗ್ರಹಣದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರನ ಬೆಳಕು ಕಡಿಮೆ ಆಗುತ್ತೆ. ಈ ಬೆಳಕು ಮಾತ್ರವೇ ಅಲ್ಲ, ಅದರೊಂದಿಗೆ ಬರುತ್ತಿರುವ ಶಕ್ತಿಗಳು, ತರಂಗಗಳು ಸಹ ಬದಲಾಗ್ತವೆ ಅಂತ ಹೇಳ್ತಾರೆ. ಕೆಲವು ವಿಜ್ಞಾನಿಗಳು ಹೇಳೋ ಪ್ರಕಾರ ಪಿತ್ತ, ವಾತ, ಕಫದ ವ್ಯತ್ಯಾಸವಾಗುತ್ತೆ. ಹಾಗೆ ಅಲ್ಟ್ರಾವೈಲೆಂಟ್ ರೇಸ್ ಬದಲಾಗುತ್ತೆ. ಪಿತ್ತ, ವಾತ, ಕಫ ಅಂದ್ರೆ ಐ ಥಿಂಕ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಜ್ವರ, ಕೆಮ್ಮು, ನೆಗಡಿ, ಹಾಗೆ ಶೀತ, ಗಂಟಲು ಕಟ್ಟೋದು ಇದೆ. ಮತ್ತೆ ಬದಲಾದ ರೀತಿ ಭೂಮಿಗೆ ಬೀಳ್ತವೆ. ಗರ್ಭಿಣಿಯರ ಮೇಲೆ ಈ ಬೆಳಕು ಬಿದ್ರೆ ದುಷ್ಪರಿಣಾಮಗಳು ಉಂಟಾಗ್ಬೋದು. ಇದನ್ನ ವಾಸ್ತವದಂತೆ ಹಲವು ವೈದ್ಯ ತಜ್ಞರು ಹೇಳಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ ನಮ್ಗೆ. ಹಾಗೆ ಸಂಪ್ರದಾಯದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಗ್ರಹಣದ ಸಂದರ್ಭದಲ್ಲಿ ರಾಹು ಹಾಗೂ ಕೇತುವನ್ನು ಎಂಬ ಶಕ್ತಿಗಳು ಸೂರ್ಯ ಮತ್ತು ಚಂದ್ರನ ನುಂಗ್ತವೆ ಅನ್ನೋ ನಂಬಿಕೆ ಇದೆ. ಇದು ಭೌತಿಕ ಪ್ರಪಂಚದ ಮೇಲೆ ಮತ್ತು ಮಾನಸಿಕ ಶಕ್ತಿಗಳ ಮೇಲೆ ದುಷ್ಟ ಪ್ರಭಾವ ಬೀರ್ತದೆ ಅಂತ ಹೇಳಿದ್ದಾರೆ. ಹಾಗೆ ಅದಕ್ಕೆ ಹಳೆಯ ಕಾಲದಲ್ಲಿ ಗ್ರಹಣದ ವೇಳೆ ಪೂಜೆಯನ್ನ ಮಾಡೋದು ನಿಲ್ಸಿರ್ತಾರೆ. ಹಾಗೆ ಪೂಜೆ ಮಾಡಬಾರ್ದು ಅಂತಾನು ಹೇಳ್ತಾರೆ. ಹಾಗೆ ಊಟ ಮಾಡಬಾರ್ದು, ನಿದ್ರಿಸಬಾರ್ದು ಎಂದು ಹೇಳ್ತಾರೆ. ಯಾಕೆಂದ್ರೆ ದೇಹದ ಶಕ್ತಿ ಕ್ಷೀಣಿಸ್ಬೋದು, ಅಂದ್ರೆ ಕಡಿಮೆ ಆಗ್ಬೋದು ಅಂತ ಒಂದು ನಂಬಿಕೆ. ಹಾಗೆ ಈ ಸಮಯದಲ್ಲಿ ಧ್ಯಾನ ಮಾಡುವವರಿಗೆ ಶಕ್ತಿಯ ಉತ್ತೇಜನೆ ಕೂಡ ಉಂಟಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಗ್ರಹಣವು ಕೇವಲ ಭೀತಿ ಮಾಡುವಾಗ ಅಥವಾ ಭಯ ಪಡಿಸುವಂತ ಸಂಗತಿ ಏನಲ್ಲ. ಧ್ಯಾನ, ಹಾಗೆ ತಪಸ್ಸು ಮತ್ತು ಶುದ್ಧ ಪ್ರಾರ್ಥನೆಗೆ ಕಾಲವು ಆಗ್ಬೋದು ಅಂತಾನು ಹೇಳಿದ್ದಾರೆ. ಹಾಗೆ ಈ ವೇಳೆ ಮನಸ್ಸು ಹೆಚ್ಚು ಶಕ್ತಿಶಾಲಿಯಾಗಿರುತ್ತಂತೆ. ಹಾಗೆ ಕೆಲವರು ಈ ಸಮಯದಲ್ಲಿ ತೀವ್ರ ಶಕ್ತಿಗಳು ಆಕರ್ಷಿಸ್ತಾರೆ. ಹಾಗೆ ಇದನ್ನ ಸಾಧನೆಗಳಿಗೆ ಉಪಯೋಗ ಮಾಡ್ಕೊಂತಾರೆ ಅಂತಾನು ಹೇಳ್ತಾರೆ. ಹಾಗೆ ಆದ್ರಿಂದ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ ಹೇಳ್ತಿದಾರಂದ್ರೆ ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಆದ್ರಿಂದ ಮನೆ ಬಿಟ್ಟು ಹೊರಗೆ ಹೋದ್ರೆ ಅಶಕ್ತಿಗಳು, ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಅಟ್ರಾಕ್ಟ್ ಆಗ್ಬೋದು. ಹೊರಗಿನ ಕಿರಣಗಳು ದೇಹವನ್ನ ರಕ್ಷಿಸ್ಬೇಕು ಮನೆಯೊಳಗೆ ಇಟ್ಕೊಂಡು ಅಂತ ಹೇಳ್ತಾರೆ ಅಷ್ಟೇ. ಹಾಗೆ ಇದು ವಿಜ್ಞಾನದ ಹತ್ತಿರಕ್ಕೆ ಬಂದ್ರೆ ಹಳೆಯ ಸಂಪ್ರದಾಯಗಳ ತಾತ್ಪರ್ಯ ಏನ್ ಹೇಳ್ತಾರೆ, ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡು ನಾನಾ ರಹಸ್ಯಗಳನ್ನ ಬಹಿರಂಗ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಹಳೆ ವಿಷಯಗಳು, ಇವಾಗ ನಮ್ಗೇನಾದ್ರು ಒಂದು ವಿಷಯ ತಿಳಿತು ಅಂದ್ರೆ ಅದನ್ನ ಡೀಪ್ ಆಗಿ ರಿಸರ್ಚ್ ಮಾಡಿ ತಿಳ್ಕೊಳೋದಾದ್ರೆ ನಾವು ತುಂಬಾ ವಿಚಾರಗಳನ್ನ ಅರ್ಥ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ದೆನ್ ಏನಪ್ಪಾ ಅಂದ್ರೆ ಮನೆ ಬಿಟ್ಟು ಹೋಗ್ಬಾರ್ದೆಂದು ಹೇಳ್ತಿದಾರಂದ್ರೆ ಅದು ಕೇವಲ ಭಯದಿಂದಾನೇ ಅಲ್ಲ,
ದೇಹ ಮನಸ್ಸು ಸಮತೋಲನದಲ್ಲಿ ಇರುತ್ತದೆ ಮನೆಯಲ್ಲಿದ್ರೆ ಅಂತ ಹೇಳ್ತಾರೆ. ಹಾಗೆ ವೈದ್ಯಕೀಯ ತಜ್ಞರ ಗ್ರಹಣದ ಸಮಯದ ಪ್ರಕಾರ ವಿಶ್ರಾಂತಿ, ಶುದ್ಧ ಆಹಾರ, ಇಂಥ ವೈದ್ಯಕೀಯ ತಜ್ಞರು ಹೇಳೋ ಪ್ರಕಾರ ವಿಶ್ರಾಂತಿ, ಶುದ್ಧ ಆಹಾರ, ಹಾಗೆ ಶುದ್ಧ ಪರಿಸರ ಇವು ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿದ್ರಲ್ಲ, ನಾನು ಸಾಂಪ್ರದಾಯಿಕವಾಗೂ ಹೇಳಿದ್ದೀನಿ, ವಿಜ್ಞಾನಿಗಳ ಪ್ರಕಾರ ಹೇಳಿರುವಂತಹದ್ದನ್ನ ಹೇಳಿದ್ದೀನಿ. ಇದರಲ್ಲಿ ಯಾವುದನ್ನ ನಂಬ್ತಿರೋ ಯಾವುದನ್ನ ನಂಬಲ್ವೋ ಅದು ನಿಮಗೆ ಬಿಟ್ಟಿದ್ದು. ಹಾಗೆ ಗ್ರಹಣಗಳ ಟೈಮಲ್ಲಿ ಸರ್ವಶುದ್ಧಿ ಹಾಗೆ ದರ್ಬೆ ಅನ್ನೋದನ್ನ ನೀರಿನೊಳಗೆ ಹಾಗೆ ದವಸ ಧಾನ್ಯಗಳೊಳಗೆ ನಿಮ್ಮನೆಯಲ್ಲೂ ಹಾಕಿದಾರಾ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.